ಓಂ ಶಾಂತಿ. ಸಾಕಾರನಲ್ಲಿ ಇಂದಿನ ಡೇಟ್ ಆಗಿದೆ 7/2/26. मीठे बच्चे, बुद्धि में स्थायी एक बाबा की याद रहे तो ये भी अहो सौभाग्य. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಬುದ್ಧಿಯಲ್ಲಿ ಸ್ಥಿರವಾದ ಒಬ್ಬ ತಂದೆ ನೆನಪಿರುವುದು ಸಹ ಅಹೋ ಸೌಭಾಗ್ಯ ಆಗಿದೆ. ಇಂದಿನ ಪ್ರಶ್ನೆ, जिन बच्चों को सर्विस का शौक होगा उसकी निशानी क्या होंगे? ಯಾವ ಮಕ್ಕಳಿಗೆ ಸೇವೆಯ ಆಸಕ್ತಿ ಇರುತ್ತೆ ಅವರ ಚಿಹ್ನೆಗಳೇನು? ಉತ್ತರ ಆಗಿದೆ, वो मुख से ज्ञान सुनाने बिगर रह नहीं सकते, वो रूहानी सेवा में अपने हड्डी हड्डी स्वाहा कर देंगे. ಅವರು ಬಾಯಿಂದ ಜ್ಞಾನವನ್ನು ತಿಳಿಸದೆ ಅವರಿಗೆ ಇರಕ್ಕಾಗಲ್ಲ. ಆತ್ಮಿಕ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸಹ ಸ್ವಾಹ ಮಾಡ್ತಾರೆ. उन्हें रूहानी नॉलेज सुनाने में बहुत खुशी होगी, खुशी में ही नाचते रहेंगे. ಅವರಿಗೆ ಆತ್ಮಿಕ ಜ್ಞಾನವನ್ನ ನೀಡೋದ್ರಲ್ಲೇ ಬಹಳ ಖುಷಿ ಇರುತ್ತೆ, ಖುಷಿಯಲ್ಲಿ ನೃತ್ಯ ಮಾಡ್ತಾ ಇರ್ತಾರೆ. वह अपने से बड़ों का बहुत रिकॉर्ड रखेंगे, उनसे सीखते रहेंगे. ಅವರು ತಮಗಿಂತ ದೊಡ್ಡವರಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾರೆ, ಅವರಿಂದ ಕಲಿತಾ ಇರ್ತಾರೆ. ಹಾಡಾಗಿದೆ, ಬದಲ್ ಜಾಯೇ ದುನಿಯಾ ನಾ ಬದಲೆಂಗೆ. ಪ್ರಪಂಚ ಪರಿವರ್ತನೆ ಆದರೂ ನಾವೆಂದಿಗೂ ಪರಿವರ್ತನೆ ಆಗೋದಿಲ್ಲ. ಓಂ ಶಾಂತಿ. बच्चों ने गीत की 2 लाइन सुनी. ये वायदे का गीत है. जैसे कोई की सगाई होते तो वायदा करते, स्त्री पुरुष कभी 1-2 को छोड़ेंगे नहीं. ಮಕ್ಕಳು ಹಾಡಿನ 2 ಲೈನ್ ಅನ್ನ ಕೇಳಿದ್ರು. ಇದು ವಾಯ್ದಾ ಮಾಡುವ ಹಾಡು. ಯಾವ ರೀತಿ ಮದುವೆ ಆದಾಗ ವಾಯ್ದಾ ಮಾಡ್ತಾರೆ, ಸ್ತ್ರೀ ಪುರುಷರು ಇಬ್ಬರು ಒಬ್ಬರು ಇನ್ನೊಬ್ಬರನ್ನ ಬಿಡೋದಿಲ್ಲ. कोई के आपस में नहीं बनते तो छोड़ भी देते, यहाँ तुम बच्चे किसके साथ प्रतिज्ञा करते हो? ईश्वर के साथ. ಯಾರಿಗಾದರೂ ಪರಸ್ಪರ ಹೊಂದಾವಣೆ ಆಗಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾರೆ. ಇಲ್ಲಂತೂ ಮಕ್ಕಳು ಯಾರ ಜೊತೆ ಪ್ರತಿಜ್ಞೆಯನ್ನ ಮಾಡ್ತಿದ್ದೀರಾ? ಈಶ್ವರನ ಜೊತೆ. जिसके साथ तुम बच्चों की व सजनों की सगाई हुई, परंतु ऐसा जो विश्व का मालिक बनाते उसको भी छोड़ देते. ಯಾರ ಜೊತೆ ತಮ್ಮ ಮಕ್ಕಳಿಗೆ ಪ್ರಿಯತಮೆಯರಿಗೆ ಮದುವೆ ಆಯಿತು, ಆದರೆ ಅಂತಹ ವಿಶ್ವದ ಮಾಲೀಕರಾಗಿ ಮಾಡುವಂತವರನ್ನೂ ಸಹ ಬಿಟ್ಟೋಗ್ತಾರೆ. यहाँ तुम बच्चे बैठे हो, तुम जानते हो अभी बेहद का बाप दादा आया कि आया. ಇಲ್ಲಿ ತಾವು ಮಕ್ಕಳು ಕೂತಿದ್ದೀರ, ಗೊತ್ತಿದೆ ಈಗ ಅನಂತವಾದ ತಂದೆ ಬಂದ್ರು ಅಂದ್ರೆ ಬಂದ್ರು. ये अवस्था जो तुम्हारी यहाँ रहती वो बाहर सेंटर पर तो रह ना सके, यहाँ तुम समझेंगे बाप दादा आया कि आया. ಈ ಒಂದು ಸ್ಥಿತಿ ತಮ್ಮದು ಏನು ಇಲ್ಲಿರುತ್ತೆ ಅದು ಹೊರಗಡೆ ಸೆಂಟ್ರಲ್ಲಿ ಇರೋದಿಲ್ಲ. ಇಲ್ಲಂತೂ ತಾವು ಅರ್ಥ ಮಾಡ್ಕೊಂತೀರಾ, ಬಾಪ್ ದಾದಾ ಬಂದ್ರು ಅಂದ್ರೆ ಬಂದರು. बाहर सेंटर पर समझेंगे बाबा की बजाई हुई मुरली आई कि आई. यहाँ और वहां में बहुत फर्क रहता, क्योंकि यहाँ बेहद के बाप दादा के सम्मुख बैठे. ಹೊರಗಡೆ ಸೆಂಟರ್ ಅಲ್ಲಿ ಅನ್ಕೊಂತೀರಾ ಬಾಬಾವರು ಕಳಿಸಿರುವ ಮುರಳಿಯನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿಗೂ ಅಲ್ಲಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಇಲ್ಲಿ ಅನಂತವಾದ ಬಾಪ್ ದಾದಾರವರ ಸಮ್ಮುಖದಲ್ಲಿ ಕೂತಿದ್ದೀರಾ. वहां तो सम्मुख नहीं चाहते हैं, सम्मुख जाकर मुरली सुने. यहाँ बच्चों की बुद्धि में आया बाबा आया कि आया. ಅಲ್ಲಂತೂ ಸಮ್ಮುಖ ಇಲ್ಲ, ಇಷ್ಟ ಪಡ್ತೀರಾ ಸಮ್ಮುಖದಲ್ಲಿ ಹೋಗಿ ಮುರಳಿ ಕೇಳೋಣ. ಇಲ್ಲಿ ಮಕ್ಕಳ ಬುದ್ಧಿಯಲ್ಲಿ ಬಂದಿದ್ದಾರೆ, ಬಾಬಾ ಬಂದ್ರು ಅಂದ್ರೆ ಬಂದ್ರು. जैसे और सत्संग होते वहां वो समझेंगे फलाना स्वामी आए, परंतु ये ख्यालात भी सबकी एक रस नहीं. ಯಾವ ರೀತಿ ಬೇರೆ ಸತ್ಸಂಗದಲ್ಲಿ ಅನ್ಕೊಂತಾರೆ ಇಂತಹ ಸ್ವಾಮಿ ಬಂದರು ಅಂತ, ಆದರೆ ಇಲ್ಲಿನ ಆಲೋಚನೆ ಎಲ್ಲರದು ಒಂದೇ ರೀತಿ ಇರೋದಿಲ್ಲ. कईयों का बुद्धि योग तो और तरह भटकता रहता, कोई को पति याद आएगा, कोई को संबंधी याद आएगा. ಕೆಲವರ ಬುದ್ಧಿಯೋಗ ಅಲಿತಾ ಇರುತ್ತೆ. ಕೆಲವರಿಗೆ ಪತಿ ನೆನಪು ಬಂದ್ರೆ ಕೆಲವರಿಗೆ ಸಂಬಂಧಿಗಳು ನೆನಪು ಬರ್ತಾರೆ. बुद्धियोग एक गुरु के साथ टिकता नहीं, कोई विरला होगा जो स्वामी की याद में बैठा. ಬುದ್ಧಿಯೋಗ ಒಂದು ಗುರುವಿನ ಜೊತೆ ಸ್ಥಿರವಾಗಿ ಇರೋದಿಲ್ಲ.
ಯಾರೋ ಒಬ್ರು ಸ್ವಾಮಿ ಅವರ ನೆನಪಿನಲ್ಲಿ ಕೂತ್ಕೊಂಡಿರ್ತಾರೆ. यहाँ में ऐसे है ऐसे नहीं सब शिव बाबा के याद में रहते, ಬುದ್ಧಿ ಕಹಾ ನಾ ಕಹಾ ದೌಡ್ತಿ ಇರುತ್ತೆ. ಇಲ್ಲೂ ಸಹ ಅದೇ ರೀತಿ. ಆ ರೀತಿ ಎಲ್ಲ ಎಲ್ಲರೂ ಶಿವಬಾಬುರ ನೆನಪಿನಲ್ಲಿ ಇರ್ತಾರೆ. ಬುದ್ಧಿ ಎಲ್ಲೋ ಒಂದು ಕಡೆ ಅಡಿತಾ ಇರುತ್ತೆ. ಮಿತ್ರ ಸಂಬಂಧಿ ಆದಿ ಯಾದ್ ಆएंगे, सारा समय एक ही शिव बाबा की याद में रहे, फिर तो अहो सौभाग्य. ಮಿತ್ರ ಸಂಬಂಧಿಗಳು ಎಲ್ಲರೂ ನೆನಪಿಗೆ ಬರ್ತಾರೆ. ಇಡೀ ಸಮಯ ಒಬ್ಬ ಶಿವಬಾಬುರ ನೆನಪಿನಲ್ಲಿರೋದು ಇದು ಸಹ ಅಹೋ ಸೌಭಾಗ್ಯ ಆಗಿದೆ. स्थायी याद में कोई विरला रहते, यहाँ बाबा के सम्मुख रहने से तो बहुत खुशी होनी चाहिए. ಸ್ಥಿರವಾದ ನೆನಪಿನಲ್ಲಿ ಯಾರೋ ಒಬ್ರು ಇರ್ತಾರೆ. ಇಲ್ಲೂ ಸಹ ತಂದೆಯ ಸಮ್ಮುಖದಲ್ಲಿ ಬಹಳಷ್ಟು ಖುಷಿ ಇರ್ಬೇಕಲ್ವ. अतीन्द्रिय सब गोपी वल्लभ के गोप गोपियों से पूछो, ये यहाँ का ही गायन है. यहाँ तुम बाबा की याद में बैठे हो, जानते हो अभी हम ईश्वर की गोद में हैं, फिर दैवी गोद में जाएं. ಅತೀಂದ್ರಿಯ ಸುಖವನ್ನ ಗೋಪಿ ವಲ್ಲಭನ ಗೋಪ ಗೋಪಿಯರನ್ನ ಕೇಳಿ ಅಂತಾರೆ. ಇದು ಇಲ್ಲಿನ ನೆನಪಾರ್ಥ ಆಗಿದೆ. ಇಲ್ಲಿ ತಾವು ಬಾಬುವರ ನೆನಪಿನಲ್ಲಿದ್ದೀರಾ ಗೊತ್ತಿದೆ. ಈಗ ನಾವು ಈಶ್ವರನ ಮಡಿಲಲ್ಲಿದ್ದೀವಿ, ನಂತರ ದೈವಿ ಮಡಿಲಿನಲ್ಲಿ ಹೋಗ್ತೀವಿ. बल कोई की बुद्धि में सर्विस के ख्यालात भी चलते, इस चित्र में ये करेक्शन करे ये लिखे. ಬಲೆ ಕೆಲವರ ಬುದ್ಧಿಯಲ್ಲಿ ಸೇವೆಯ ಆಲೋಚನೆಗಳು ನಡೀತಾ ಇರುತ್ತೆ. ಈ ಚಿತ್ರದಲ್ಲಿ ಈ ಕರೆಕ್ಷನ್ ಇರಲಿ, ಇದು ಬರೀಲಿ. परंतु अच्छे बच्चे जो होंगे वो समझेंगे अभी तो बाबा से सुनना है और कोई संकल्प आने नहीं दे. ಆದರೆ ಒಳ್ಳೆ ಮಕ್ಕಳು ಯಾರಾಗಿರ್ತಾರೆ ಅವರು ಅರ್ಥ ಮಾಡ್ಕೊಂತಾರೆ, ಈಗಂತೂ ಬಾಬುರಿಂದ ಕೇಳಬೇಕಾಗಿದೆ, ಮತ್ತೆ ಯಾವುದೇ ಸಂಕಲ್ಪವನ್ನ ನಡೆಸಬಾರದು. बाप ज्ञान रत्नों से झोली भरने आए तो बाबा से ही बुद्धि का योग लगाना, नंबरवार धारणा करने वाले तो होते हैं ना. ತಂದೆ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಕ್ಕೆ ಬಂದಿದ್ದಾರೆ. ತಂದೆಯಿಂದ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ನಂಬರ್ವಾರ್ ಧಾರಣೆ ಮಾಡುವವರು ಇರ್ತಾರಲ್ಲ. कोई अच्छी रीति सुनकर धारण करते, कोई कम धारण करते. ಬುದ್ಧಿಯೋಗ ಅವ್ರ ತರ ದೊಡ್ತಾ रहेगा तो धारणा होती नहीं. ಕೆಲವರಂತೂ ತುಂಬಾ ಚೆನ್ನಾಗಿ ಕೇಳಿ ಧಾರಣೆ ಮಾಡ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡ್ತಾರೆ. ಬುದ್ಧಿಯೋಗ ಬೇರೆ ಕಡೆ ಅಲಿತಾ ಇರುತ್ತೆ, ಧಾರಣೆ ಆಗಲ್ಲ. कच्चे पड़ जाएंगे, एक दो बारे मुरली सुनी धारणा नहीं हुआ, फिर आदत पक्की हो जाए. ಕಚ್ಚಾ ಆಗ್ಬಿಡ್ತಾರೆ. ಒಂದೆರಡು ಸಲ ಮುರಳಿಯನ್ನ ಕೇಳಿದ್ರು ಧಾರಣೆ ಆಗಿಲ್ಲ, ಮತ್ತೆ ಅಭ್ಯಾಸ ಆಗ್ಬಿಡತ್ತೆ. ಆ ಅಭ್ಯಾಸನು ಪಕ್ಕ ಆಗ್ಬಿಡತ್ತೆ. फिर कितना भी सुनता रहेगा, धारणा नहीं होंगी, किसको सुना नहीं सके. ಮತ್ತೆ ಎಷ್ಟೇ ತಿಳಿಸ್ತಾ ಇದ್ರು ಧಾರಣೆ ಆಗೋದಿಲ್ಲ, ಯಾರಿಗೂ ಜ್ಞಾನವನ್ನ ತಿಳಿಸಕ್ಕಾಗಲ್ಲ. जिसको धारणा होंगे उसको फिर सर्विस का शौक होगा, वो चलता रहेगा, सोचेगा कि जाकर ज्ञान दान करूं, क्योंकि ये धन एक बाबा के सिवाय और कोई के पास है ही नहीं. ಯಾರಿಗೆ ಇದು ಧಾರಣೆ ಆಗುತ್ತೆ ಅವರು ಸೇವೆಯ ಆಸಕ್ತಿಯನ್ನು ತೋರಿಸ್ತಾರೆ, ಮತ್ತೆ ಉತ್ಸಾಹದಲ್ಲಿ ಇರ್ತಾರೆ, ಯೋಚನೆ ಮಾಡ್ತಾರೆ, ಎಲ್ಲಾದರೂ ಹೋಗಿ ಜ್ಞಾನ ಧನವನ್ನ ನಾನು ದಾನ ಮಾಡೋಣ. ಯಾಕೆಂದರೆ ಇಂತಹ ಧನ ಒಬ್ಬ ತಂದೆ ಬಿಟ್ಟು ಮತ್ ಯಾರ ಹತ್ರನೂ ಇಲ್ಲ. बाप ये भी जानते सबको धारणा हो ना सके, सब एक रस ऊंच पद पा नहीं सकते हैं, इसलिए ಬುದ್ಧಿ ಅವ್ರ ತರ ಭಟಕ್ತಿ ರಹಿ. ತಂದೆಗೆ ಇದು ಸಹ ಗೊತ್ತಿದೆ, ಎಲ್ಲರಿಗೂ ಒಂದೇ ರೀತಿ ಧಾರಣೆಯಂತೂ ಆಗೋದಿಲ್ಲ. ಎಲ್ಲರೂ ಏಕರಸ ಉನ್ನತವಾದ ಪದವಿಯನ್ನ ಪಡೆಯಲ್ಲ. ಅದಕ್ಕೋಸ್ಕರ ಬುದ್ಧಿ ಅಲಿತಾ ಇರುತ್ತೆ. भविष्य तकदीर इतनी ऊंची नहीं बनती, कोई फिर स्थूल सर्विस में अपना हड्डी देती. ಭವಿಷ್ಯ ಅದೃಷ್ಟ ಇಷ್ಟು ಉನ್ನತವಾಗಿ ಆಗಲ್ಲ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಸ್ಥೂಲ ಸೇವೆಯಲ್ಲೂ ತಮ್ಮ ಮೂಳೆಯನ್ನ ಅಂದ್ರೆ ಸೇವೆಯನ್ನ ಮಾಡ್ತಾ ಇರ್ತಾರೆ. सबको राजी करते, जैसे भोजन पकाते खिलाते, ये भी सब्जेक्ट है ना. ಅಂದ್ರೆ ಎಲ್ಲರನ್ನು ಸಂತೃಪ್ತ ಮಾಡ್ತಾರೆ. ಯಾವ ರೀತಿ ಅಡಿಗೆ ಮಾಡೋದು, ಬೇಯಿಸೋದು, ತಿನ್ಸೋದು, ಇದು ಒಂದು ಸಬ್ಜೆಕ್ಟ್ ಅಲ್ವಾ.
जिसको सर्विस का शौक होगा वो मुख से कहने बिगर रह नहीं सकता। फिर बाबा देखते हैं देह अभिमान तो नहीं। ಯಾರಿಗೆ ಸೇವೆಯ ಆಸಕ್ತಿ ಇರುತ್ತೆ ಅವರು ಬಾಯಿಂದ ವರ್ಣನೆ ಮಾಡದೆ ತಿಳಿಸದೆ ಇರಕ್ಕಾಗೋದೇ ಇಲ್ಲ. ಮತ್ತೆ ಬಾಬೂರು ನೋಡ್ತಾರೆ ದೇಹ ಅಭಿಮಾನ ಇಲ್ಲ ತಾನೆ. बड़ों का रिकॉर्ड रखते हैं या नहीं? बड़े महारथियों का रिकॉर्ड तो रखना होता है. ದೊಡ್ಡವರ ಗೌರವವನ್ನ ಇಟ್ಕೊಂತಾರ ಇಲ್ವಾ? ದೊಡ್ಡವರು ಮಹಾರಥಿಗಳ ಗೌರವವನ್ನ ಇಟ್ಕೋಬೇಕಲ್ಲ. ಹಾ, कोई कोई छोटे भी होशियार हो जाते तो हो सकता बड़ों को उनका रिकॉर्ड रखना पड़े क्योंकि बुद्धि उनकी ग्यालप कर लेती. ಹಾ, ಕೆಲವು ಸಣ್ಣ ಸಣ್ಣವರು ಸಹ ಬಹಳ ಹುಷಾರಾಗ್ಬಿಡ್ತಾರೆ. ಆಗ ದೊಡ್ಡವರು ಅವರ ಗೌರವವನ್ನು ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಬುದ್ಧಿ ಅವ್ರದ್ದು ಬೇಗ ಗ್ಯಾಲಪ್ ಆಗುತ್ತೆ. सर्विस का शौक देख बाप तो खुश होगा, ये अच्छी सर्विस करेंगे, सारा दिन प्रदर्शनी पर समझाने की प्रैक्टिस करनी चाहिए. ಸೇವೆಯ ಆಸಕ್ತಿಯನ್ನು ನೋಡಿ ತಂದೆಗೂ ಖುಷಿ ಆಗುತ್ತೆ. ಇವರು ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾರೆ. ಇಡೀ ದಿನ ಪ್ರದರ್ಶನೆಯನ್ನ ತಿಳಿಸುವ ಅಭ್ಯಾಸವನ್ನ ಮಾಡಬೇಕು. ಪ್ರಜಾ तो ढेर बनती है और तो कोई उपाय नहीं. ಸೂರ್ಯವಂಶಿ, ಚಂದ್ರವಂಶಿ, ರಾಜ ರಾಣಿ, ಪ್ರಜಾ ಸಬ್ ಯಹಾ ಮತ್. ಪ್ರಜೆಗಳಂತೂ ಅನಂತವಾಗಿ ಆಗ್ತಾರೆ, ಮತ್ತೆ ಯಾವುದೇ ಉಪಾಯ ಇಲ್ಲ. ಸೂರ್ಯವಂಶಿ, ಚಂದ್ರವಂಶಿ, ರಾಜ ರಾಣಿ, ಪ್ರಜೆ ಎಲ್ಲರೂ ಇಲ್ಲೇ ಆಗಬೇಕು. कितनी सर्विस करनी चाहिए बच्चों की बुद्धि में ये तो है अभी हम ब्राह्मण बने. ನಾವಿಷ್ಟು ಸೇವೆ ಮಾಡಬೇಕಲ್ಲ, ಮಕ್ಕಳ ಬುದ್ಧಿಯಲ್ಲಿ ಇದೆ, ಈಗ ನಾವು ಬ್ರಾಹ್ಮಣರಾಗಿದ್ದೀವಿ. घर गृहस्थ में रहने से हर एक की अवस्था तो अपनी रहती है ना, घर बार तो छोड़ना. ಮನೆಯಲ್ಲಿದ್ರೂ ಸಹ ಪ್ರತಿಯೊಬ್ಬರ ಸ್ಥಿತಿ ತಮ್ಮದೇ ಆಗಿರುತ್ತೆ. ಮನೆ ಮಠವನ್ನ ಬಿಡಬಾರದು. बाबा कहते घर में बल रहो परंतु बुद्धि में ये निश्चय रखना कि पुरानी दुनिया तो खत्म हुई है, हमारा अब बाबा से काम. ತಂದೆ ತಿಳಿಸ್ತಾರೆ, ಬಲೆ ಮನೆಯಲ್ಲಿರಿ, ಆದರೆ ಬುದ್ಧಿಯಲ್ಲಿ ನಿಶ್ಚಯ ಇರಲಿ, ಈಗ ನಾವು ಹಳೆ ಪ್ರಪಂಚ ಸಮಾಪ್ತಿ ಆಗತ್ತೆ, ನಮ್ಮದು ಬಾಬೂರ ಜೊತೆ ಕೆಲಸ ಇದೆ. ये भी जानते हैं कल्प पहले जिन्होंने ज्ञान लिया था वही लेंगे, सेकंड बाय सेकंड ಓಬಹು ರಿಪೀಟ್ होता. ಇದು ಸಹ ಗೊತ್ತಿದೆ, ಕಲ್ಪದ ಮೊದಲು ಯಾರಿಗೆ ಜ್ಞಾನವನ್ನ ನೀಡಿದ್ರೋ ಅವರೇ ತಗೊಂತಾರೆ. ಸೆಕೆಂಡ್ ಬೈ ಸೆಕೆಂಡ್ ಪುನರಾವರ್ತನೆ ಅದೇ ರೀತಿ ಆಗ್ತಾ ಇರುತ್ತೆ. आत्मा में ज्ञान रहता है, बाबा के पास भी ज्ञान रहता है. ಆತ್ಮದ ಹತ್ರ ಜ್ಞಾನ ಇರುತ್ತೆ, ತಂದೆ ಹತ್ರನೂ ಜ್ಞಾನ ಇದೆ. तो बच्चों को भी बाप जैसा बनना है, पॉइंट्स धारण करनी है. ತಾವು ಮಕ್ಕಳು ತಂದೆಯ ಸಮಾನ ಆಗಬೇಕು, ಪಾಯಿಂಟ್ಸ್ ಅನ್ನ ಧಾರಣೆ ಮಾಡಬೇಕು. बाबा के पास भी ज्ञान रहता, तुम बच्चों को भी बाप जैसा बनना. अभी पॉइंट्स एक ही समय नहीं सुनाई जाती, ವಿನಾಶ್ भी सामने खड़ा है ना. ಎಲ್ಲಾ ಪಾಯಿಂಟ್ಸ್ ಅನ್ನ ಒಂದೇ ಸಮಯದಲ್ಲಿ ತಿಳಿಸಕ್ಕೂ ಆಗಲ್ಲ, ವಿನಾಶನೂ ಸಹ ಸಮ್ಮುಖದಲ್ಲಿ ಇದೆ ಅಲ್ಲ. ये वही विनाश है, सत्युग त्रेता में कोई लड़ाई होती नहीं, वो तो बाद में जब बहुत धर्म होता है, लश्कर आदि आते, तब लड़ाई शुरू होती. ಇದಂತೂ ಅದೇ ವಿನಾಶ ಆಗಿದೆ. ಸತ್ಯುಗ ತ್ರೇತಾದಲ್ಲಿ ಎಂಥದೇ ಯುದ್ಧ ಆಗೋದಿಲ್ಲ. ನಂತರ ಯಾವಾಗ ಬಹಳಷ್ಟು ಧರ್ಮಗಳಾಗ್ಬಿಡತ್ತೆ, ಸಂಖ್ಯೆ ಬಹಳಷ್ಟು ಆಗತ್ತೆ, ಆಗ ಯುದ್ಧಗಳು ಆರಂಭ ಆಗತ್ತೆ. पहले पहले आत्माएं सतो प्रधान से उतरती, फिर सतो रजो तमो की स्टेज होती, तो ये भी सब बुद्धि में रखना. ಮೊಟ್ಟ ಮೊದಲು ಆತ್ಮಗಳು ಸತೋ ಪ್ರಧಾನವಾಗಿ ಇಳಿತಾರೆ, ನಂತರ ಸತೋ ರಜೋ ತಮೋ ಸ್ಥಿತಿ ಇದ್ದೇ ಇರುತ್ತೆ. ಇದೆಲ್ಲ ಬುದ್ಧಿಯಲ್ಲಿ ಇಟ್ಕೊಳ್ಳಿ. कैसे राजधानी स्थापन हो रही है, यह बैठे हो तो बुद्धि में रखना है कि शिव बाबा आकर हमको खजाना देते, जिसको बुद्धि में धारण कर. ಯಾವ ರೀತಿ ರಾಜಧಾನಿ ಸ್ಥಾಪನೆ ಆಗ್ತಿದೆ, ಇಲ್ಲಿ ಕೂತಿದ್ರು ಸಹ ಇವೆಲ್ಲ ಬುದ್ಧಿಯಲ್ಲಿ ಇಟ್ಕೋಬೇಕು. ಶಿವಬಾಬಾ ಬಂದು ನಮಗೆ ಖಜಾನೆಯನ್ನ ನೀಡ್ತಿದ್ದಾರೆ, ಅದನ್ನ ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು. अच्छे अच्छे बच्चे नोट्स लिखते, लिखना अच्छा है ना, तो बुद्धि में ಪಾಯಿಂಟ್ಸ್ ಆಯಂಗಿ. ಒಳ್ಳೊಳ್ಳೆ ಮಕ್ಕಳು ನೋಟ್ಸ್ ಅನ್ನ ಬರೀತಾರೆ, ಬರೆಯೋದು ಒಳ್ಳೇದೇ ಅಲ್ವಾ, ಬುದ್ಧಿಯಲ್ಲಿ ಟಾಪಿಕ್ಸ್ ಬರುತ್ತಲ್ಲ. आज इस टॉपिक पर समझाएंगे. ಬಾಬಾ कहते हमने तुमको कितना खजाना दिया. ಇವತ್ತು ಈ ಟಾಪಿಕ್ ಬಗ್ಗೆ ತಿಳಿಸ್ತಾರೆ.
ತಂದೆ ಅಂತಾರೆ, ನಾನು ನಿಮಗೆ ಎಷ್ಟೊಂದು ಖಜಾನೆಯನ್ನ ನೀಡಿದ್ದೀನಿ. सत्युग त्रेता में तुम्हारे पास अथा धन था, फिर वाम मार्ग में जाने से वो कम हो जाता. ಸತ್ಯುಗ ತ್ರೇತಾದಲ್ಲಿ ತಮ್ಮ ಹತ್ರ ಅನಂತವಾದ ಧನ ಇತ್ತು. ನಂತರ ವಾಮ ಮಾರ್ಗದಲ್ಲಿ ಹೋದಾಗ ಅದು ಕಡಿಮೆ ಆಗ್ಬಿಡುತ್ತೆ. ಖುಷಿ ಭಿ ಕಮ್ ಹುಯಿ, ಕುಚ್ ನಾ ಕುಚ್ ವಿಕರ್ಮ ಹೋನೆ ಲಗಿ. ಖುಷಿನೂ ಕಡಿಮೆ ಆಗೋಯ್ತು, ಏನೋ ಒಂದು ವಿಕರ್ಮ ಆಗ್ತಾ ಬಂತು. ಉತರ್ತೆ ಉತರ್ತೆ ಕಲಾಯಿ ಕಮ್ ಹೋತಿ ಜಾತಿ, ಸತು ಪ್ರಧಾನ್ ಸತು ರಜೋ ತಮೋ ಕಿ ಸ್ಟೇಜ್ ಹೋತಿ ಹೇ. ಇಳಿತಾ ಇಳಿತಾ ಕಲೆಗಳು ಕಡಿಮೆ ಆಗ್ತಾ ಹೋಯ್ತು. ಸತು ಪ್ರಧಾನದಿಂದ ಸತು ರಜೋ ತಮೋ ಸ್ಥಿತಿ ಬಂದಿದೆ. सतों से रजो में आते हैं तो ऐसे नहीं फट से आ जाते, धीरे धीरे उतरते. ಸತೋ ಇಂದ ರಜೋದಲ್ಲಿ ಬಂದಾಗ ಒಂದೇ ಸಲ ತಕ್ಷಣ ಇಳಿಯೋದಿಲ್ಲ, ಮೆಲ್ಲ ಮೆಲ್ಲಗೆ ಇಳಿತೀವಿ. तमो प्रधान में भी धीरे धीरे सीढ़ी उतरते जाते, कला कम होती जाती, दिन प्रतिदिन कम होती जाती. ತಮೋ ಪ್ರಧಾನದಲ್ಲೂ ಮೆಲ್ಲ ಮೆಲ್ಲಗೆ ಮೆಟ್ಲು ಇಳಿತಾ ಬರ್ತೀವಿ. ಕಳೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ದಿನ ಪ್ರತಿದಿನ ಕಡಿಮೆ ಆಗ್ತಾ ಹೋಗುತ್ತೆ. अभी जंप लगाना है तमो प्रधान से सतो प्रधान बनना, इसके लिए टाइम भी चाहिए. ಇವಾಗ ಜಂಪ್ ಮಾಡಬೇಕು. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು, ಅದಕ್ಕೋಸ್ಕರ ಟೈಮ್ ಬೇಕಲ್ಲ. गाया हुआ है चढ़े तो चके वैकुंठ रस, काम की चमाट लगती है तो एकदम चकनाचूर हो जाएंगे, हड्डी हड्डी टूट जाती. ಗಾಯನ ಇದೆ, ಹತ್ತಿದ್ರೆ ವೈಕುಂಠ ರಸ, ಬಿದ್ದರೆ ಚೂರು ಚೂರು ಅಂತ. ಅಂದರೆ ಏಕ್ದಮ್ ಚೂರು ಚೂರು ಆಗ್ಬಿಡ್ತಾರೆ, ಮೂಳೆ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. कोई मनुष्य अपना जीवघात करते आत्मघात नहीं जीवघात कहा जाता, यहाँ तो बाबा से वर्षा पा. ಕೆಲವು ಮನುಷ್ಯರು ತಮ್ಮ ಜೀವಘಾತವನ್ನ ಮಾಡ್ಕೊಂತಾರೆ. ಆತ್ಮಘಾತ ಎಂದು ಯಾರೂ ಮಾಡ್ಕೊಳಕ್ಕಾಗಲ್ಲ, ಜೀವಘಾತ ಅಂತ ಹೇಳಲಾಗುತ್ತೆ. ಇಲ್ಲಂತೂ ತಂದೆಯಿಂದ ಆಸ್ತಿ ಪಡಿಬೇಕು. बाप को याद करना, क्योंकि बाप से बादशाही मिलती, अपने से पूछना है हमने बाबा को याद कर भविष्य के लिए कितनी कमाई की. ತಂದೆಯನ್ನ ನೆನಪು ಮಾಡಬೇಕು, ಯಾಕೆಂದರೆ ತಂದೆಯಿಂದ ರಾಜ್ಯ ಭಾಗ್ಯ ಸಿಗುತ್ತಲ್ಲ. ತಮ್ಮನ್ನ ತಾವೇ ಕೇಳಿ, ನಾವು ತಂದೆಯನ್ನ ನೆನಪು ಮಾಡ್ತಿದ್ದೀವ, ಭವಿಷ್ಯಕ್ಕೋಸ್ಕರ ಎಷ್ಟು ಸಂಪಾದನೆಯಾಗಿದೆ. कितने अंधों की लाठी बने, घर घर में पैगाम देना है कि ये पुरानी दुनिया बदल रही. ಎಷ್ಟು ಜನಕ್ಕೆ ಕುರುಡರಿಗೆ ನಾವು ಊರುಗೋಲಾದ್ವಿ. ಮನೆ ಮನೆಗೆ ಸಂದೇಶವನ್ನ ನೀಡಬೇಕು, ಯಾಕೆಂದರೆ ಇದು ಹಳೆ ಪ್ರಪಂಚ ಪರಿವರ್ತನೆ ಆಗ್ಬೇಕಲ್ಲ. बाप नई दुनिया के लिए राजयोग सिखार, सीढ़ी में सब दिखाया. ತಂದೆ ಹೊಸ ಪ್ರಪಂಚಕ್ಕೋಸ್ಕರ ರಾಜಯೋಗವನ್ನ ಕಲಿಸ್ಕೊಡ್ತಿದ್ದಾರೆ. ಮೆಟ್ಲು ಚಿತ್ರದಲ್ಲಿ ಎಲ್ಲವನ್ನ ತೋರಿಸಲಾಗಿದೆ. ये बनने में मेहनत लगती, सारा दिन क्याला चलता रहता, ऐसा सच बनावे जो कोई भी समझ जाए. ಇವೆಲ್ಲ ತಯಾರು ಮಾಡೋದ್ರಲ್ಲೂ ಶ್ರಮ ಇದೆ. ಇಡೀ ದಿನ ಆಲೋಚನೆ ನಡೀತಾ ಇರುತ್ತೆ. ಆ ರೀತಿ ಸಹಜವಾಗಿ ಮಾಡೋಣ, ಯಾರಾದರೂ ನೋಡಿದ್ರೆ ಅರ್ಥ ಮಾಡ್ಕೊಳೋ ರೀತಿ. ಸಾರಾ ದಿನ್ ತೋ ನಹಿ ಆಯಂಗಿ, ದೇವಿ ದೇವತಾ ಧರ್ಮ ವಾಲೆ ಹಿ ಆಯಂಗಿ. ಇಡೀ ಪ್ರಪಂಚ ಅಂತೂ ಬರೋದಿಲ್ಲ, ದೇವಿ ದೇವತಾ ಧರ್ಮದವರೇ ಬರ್ತಾರೆ. तुम्हारी सर्विस तो बहुत चलनी है, तुम तो जानते हो हमारा ये क्लास कब तक चलेगा. ನಿಮ್ಮದಂತೂ ಬಹಳಷ್ಟು ಸೇವೆ ನಡಿಬೇಕಾಗಿದೆ. ನಿಮಗೂ ಗೊತ್ತಿದೆ ನಮ್ಮ ಕ್ಲಾಸು ಎಲ್ಲಿವರೆಗೂ ನಡೆಯುತ್ತೆ. वातो लाखों वर्ष कल्प की आयु समझते तो शास्त्र आदि सुनाते ही रहते. ಅವರಂತೂ ಲಕ್ಷಾಂತರ ವರ್ಷ ಕಲ್ಪದ ಆಯುಷು ಅಂತ ತಿಳ್ಕೊಂತಾರೆ, ಶಾಸ್ತ್ರಗಳೆಲ್ಲ ತಿಳಿಸ್ತಾ ಇರ್ತಾರೆ. समझते हैं जब अंत होगा तब सबकी सद्गति दाता आएगा, जो हमारे चले होंगे उनकी गति हो जाएंगी, फिर हम भी जाकर ज्योति में समा जाए. ತಿಳ್ಕೊಂತಾರೆ, ಯಾವಾಗ ಅಂತಿಮ ಸಮಯ ಬರುತ್ತೆ ಆವಾಗ ಎಲ್ಲರ ಸದ್ಗತಿ ಆಗ್ಬಿಡುತ್ತೆ. ಮತ್ತೆ ನಮ್ಮವರು ಯಾರು ಹೋಗಿದ್ರು ಅವ್ರಿಗೂ ಗತಿ ಸಿಗತ್ತೆ, ನಾವು ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗ್ತೀವಿ. परंतु ऐसा तो है नहीं, तुम जानते हो हम हमारा बाप द्वारा सच्ची सच्ची अमर कथा सुन. ಆದರೆ ಆ ರೀತಿ ಇಲ್ಲ,
ಈಗ ನಿಮಗೆ ಗೊತ್ತಾಗಿದೆ, ನಾವು ಅಮರ ತಂದೆಯಿಂದ ಸತ್ಯವಾದ ಅಮರ ಕಥೆಯನ್ನ ಕೇಳ್ತಾ ಇದ್ದೀವಿ. तो अमर बाबा जो कहते वो मानना चाहिए, सिर्फ कहते हैं मुझे याद करो पवित्र बनो, नहीं तो सजा भी बहुत खानी पड़े. ಅಮರ ತಂದೆ ಏನ್ ತಿಳಿಸ್ತಾರೆ ಅದನ್ನೇ ಒಪ್ಕೋಬೇಕು. ತಂದೆ ಹೇಳ್ತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ ಪವಿತ್ರರಾಗಿ, ಇಲ್ಲ ಅಂದರೆ ಬಹಳಷ್ಟು ಶಿಕ್ಷೆಯನ್ನ ಪಡಿಬೇಕಾಗುತ್ತೆ. पद में कम मिलेगा, सर्विस में मेहनत करनी है, जैसे ददीची ಋಷಿ ಮಿಸಾಲ್. ಪದವಿನೂ ಕಡಿಮೆ ಸಿಗುತ್ತೆ, ಸೇವೆಯಲ್ಲೂ ಶ್ರಮ ಮಾಡಬೇಕಾಗತ್ತೆ. ಯಾವ ರೀತಿ? ददीची ऋषि ತರ. हड्डियां भी सर्विस में दे दी, अपने शरीर का भी ख्याल ना कर, सारा दिन सर्विस में रहना, उसको कहा जाता सर्विस में हड्डी दी. ತಮ್ಮ ಮೂಳೆಗಳನ್ನು ಸೇವೆಯಲ್ಲಿ ದದೀಚಿ ಋಷಿ ಕೊಟ್ಟರು. ತಮ್ಮ ದೇಹದ ಆಲೋಚನೆ ಮಾಡಲೇ ಇಲ್ಲ, ಇಡೀ ದಿನ ಸೇವೆಯಲ್ಲೇ ಇರ್ತಾರೆ. ಅವರಿಗೆ ಹೇಳಲಾಗತ್ತೆ ಸೇವೆಯಲ್ಲಿ ಮೂಳೆಯನ್ನು ಕೊಡೋದು ಅಂತ. एक है जिस्मानी हड्डी सर्विस, दूसरा है रूहानी हड्डी सर्विस. रूहानी सर्विस वाले रूहानी नॉलेज ही सुनाते रहे. ಒಂದಾಗಿದೆ ದೈಹಿಕ ಮೂಳೆಯ ಸೇವೆ, ಎರಡನೇದಾಗಿದೆ ಆತ್ಮಿಕ ಮೂಳೆಯ ಸೇವೆ. ಆತ್ಮಿಕ ಸೇವೆಯವರು ಆತ್ಮದ ಜ್ಞಾನವನ್ನೇ ತಿಳಿಸ್ತಾ ಇರ್ತಾರೆ. ದನ್ ದಾನ್ करते खुशी में नाचेंगे, दुनिया में मनुष्य जो सर्विस करते वो सब जिस्मानी. ಧನ ದಾನವನ್ನ ಮಾಡಿ ಖುಷಿಯಲ್ಲಿ ನೃತ್ಯ ಮಾಡ್ತಾ ಇರ್ತಾರೆ. ಪ್ರಪಂಚದಲ್ಲಿ ಮಾನವ ಸೇವೆಯನ್ನ ಮಾಡ್ತಾನೆ, ಅವೆಲ್ಲನೂ ದೈಹಿಕ ಸೇವೆ ಆಗ. ಶಾಸ್ತ್ರ ಸುನಾತೆ ವೋ ಕೋಯಿ ರೂಹಾನಿ ಸರ್ವಿಸ್ ತೋ ನಹಿ, ರೂಹಾನಿ ಸರ್ವಿಸ್ ತೋ ಸಿರ್ಫ್ ಬಾಬಾ ಹಿ ಆಕರ್ ಸುನಾ. ಶಾಸ್ತ್ರಗಳನ್ನು ತಿಳಿಸ್ತಾರೆ, ಅದೇನು ಆತ್ಮಿಕ ಸೇವೆಯಂತೂ ಅಲ್ಲ. ಆತ್ಮಿಕ ಸೇವೆ ಒಬ್ಬ ತಂದೆನೇ ಬಂದು ತಿಳಿಸ್ಕೊಡ್ತಾರೆ. ಸ್ಪಿರಿಚುವಲ್ ಬಾಪ್ ಹಿ ಆಕರ್ ಸ್ಪಿರಿಚುವಲ್ ಆತ್ಮೋಂ ಕೋ ಪಡಾತೆ. ಆತ್ಮಿಕ ತಂದೆ ಬಂದು ಆತ್ಮೀಯ ಮಕ್ಕಳಿಗೆ ಅಂದ್ರೆ ಆತ್ಮಗಳಿಗೆ ತಿಳಿಸ್ತಾರೆ, ಓದಿಸ್ತಾರೆ. तुम बच्चे अब तैयारी कर रहे हो, सत्य की नई दुनिया में जाने के लिए वहां तुमको कोई विक्रम नहीं हो. ಈಗ ಮಕ್ಕಳು ತಯಾರಿಯನ್ನ ಮಾಡ್ತಿದ್ದೀರಾ ಸತ್ಯುಗ ಹೊಸ ಪ್ರಪಂಚದಲ್ಲಿ ಹೋಗಕ್ಕೋಸ್ಕರ. ಅಲ್ಲಿ ನಿಮ್ಮಿಂದ ಯಾವುದೇ ವಿಕರ್ಮ ಆಗಲ್ಲ. वो है ही रामराज, वहां होते ही थोड़े हैं. ಅಲ್ಲಿ ಇರೋದೇ ರಾಮರಾಜ್ಯ, ಅಲ್ಲಿ ಇರೋದೇ ಸ್ವಲ್ಪ ಜನ. अभी तो रावण राज में सब दुखी है ना, ये सारी दुनिया भी तुम्हारे बुद्धि में है, ನಂಬರ್ವಾರ್ ಪುರುಷಾರ್ಥ ಅನುಸಾರ. ಈಗಂತೂ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಇಡೀ ಪ್ರಪಂಚ ನಿಮ್ಮ ಬುದ್ಧಿಯಲ್ಲಿದೆ, ನಂಬರ್ವಾರ್ ಪುರುಷಾರ್ಥ ಅನುಸಾರ. ये सीढ़ी के चित्र में ही सारा ज्ञान आ जाती. बाबा कहते ये अंतिम जन्म पवित्र बनो तो पवित्र दुनिया के मालिक बन जाए. ಈ ಮೆಟ್ಲ ಚಿತ್ರದಲ್ಲಿ ಇಡೀ ಜ್ಞಾನ ಬಂದ್ಬಿಡುತ್ತೆ. ತಂದೆ ತಿಳಿಸ್ತಾರೆ ಈ ಅಂತಿಮ ಜನ್ಮ ಪವಿತ್ರರಾಗಿರಿ, ಆಗ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರ. तुम्हें समझाना ऐसा है जो मनुष्य को पता पड़े कि हम सतो प्रधान से तमो प्रधान बने, फिर याद की यात्रा से ही सतो प्रधान बने. ತಾವು ಆ ರೀತಿ ತಿಳಿಸ್ಕೊಡ್ಬೇಕು, ಮನುಷ್ಯರಿಗೆ ಅರ್ಥ ಆಗಲಿ ನಾವು ಯಾವ ರೀತಿ ಸತು ಪ್ರಧಾನದಿಂದ ತಮೋ ಪ್ರಧಾನ ಆದ್ವಿ, ಮತ್ತೆ ನೆನಪಿನ ಯಾತ್ರೆಯಿಂದ ಸತು ಪ್ರಧಾನ ಆಗ್ತೀವಿ. देखेंगे तो बुद्धि चलेंगी, ये नॉलेज कोई के पास है नहीं, कहेंगे ये सीढ़ी में और धर्म का समाचार कहाँ. ನೋಡಿದಾಗ ಬುದ್ಧಿಯಲ್ಲಿ ಆಲೋಚನೆ ನಡೆಯುತ್ತೆ, ಜ್ಞಾನ ಎಲ್ಲರ ಹತ್ರ ಇಲ್ವಲ್ಲ. ಈ ಮೆಟ್ಲ ಚಿತ್ರದಲ್ಲಿ ಕೇಳ್ತಾರೆ ಬೇರೆ ಧರ್ಮದ ಸಮಾಚಾರ ಎಲ್ಲಿ ಅಂತ. वो फिर इस गोले में लिखा है वो नई दुनिया में तो आते नहीं, उनको ಶಾಂತಿ मिलती. ಅದರ ಬಗ್ಗೆ ಈ ಕಾಲಚಕ್ರದಲ್ಲಿ ಬರೆದಿದ್ದಾರೆ, ಹೊಸ ಪ್ರಪಂಚದಲ್ಲಿ ಅವರೆಲ್ಲ ಬರೋದೇ ಇಲ್ಲ, ಅವರಿಗೆ ಶಾಂತಿ ಸಿಗತ್ತೆ. भारतवासी ही स्वर्ग में थे ना, बाप भी भारत में आकर राजयोग सिखाते, इसलिए भारत का प्राचीन राजयोग सब चाहते. ಭಾರತವಾಸಿಗಳೇ ಸ್ವರ್ಗದಲ್ಲಿ ಇದ್ರು,
ಬಾಬಾ ಭಾರತದಲ್ಲಿ ಬಂದು ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಅದಕ್ಕೆ ಭಾರತದ ಪ್ರಾಚೀನ ರಾಜಯೋಗ ಎಲ್ಲರೂ ಇಷ್ಟಪಡ್ತಾರೆ. इन चित्रों से वह खुद भी समझ जाएंगे बरोबर नई दुनिया में सिर्फ भारतीय था. ಈ ಚಿತ್ರಗಳಿಂದ ಸ್ವಯಂ ಅರ್ಥ ಮಾಡ್ಕೋಬಹುದು, ಖಂಡಿತ ಹೊಸ ಪ್ರಪಂಚದಲ್ಲಿ ಭಾರತನೇ ಇತ್ತು. अपने धर्म को भी समझ जाएंगे बल क्राइस्ट आया धर्म स्थापन करने. ತಮ್ಮ ಧರ್ಮದ ಬಗ್ಗೆನೂ ಅರಿವಾಗುತ್ತೆ. ಬಲೆ ಕ್ರೈಸ್ತ ಬಂದರು ಧರ್ಮದ ಸ್ಥಾಪನೆ ಮಾಡಕ್ಕೋಸ್ಕರ. ये समय वो भी तमो प्रधान है. ये रचयिता रचना की कोई बड़ी नॉलेज है ना. ಈ ಸಮಯದಲ್ಲಿ ಅವರು ತಮೋ ಪ್ರಧಾನ ಆಗಿದ್ದಾರೆ. ರಚಯಿತ ಮತ್ತು ರಚನೆಯ ಎಷ್ಟು ದೊಡ್ಡ ಜ್ಞಾನ ಇದೆ ಅಲ್ಲ. तुम कह सकते हो हमको किसी के पैसे की दरकार नहीं. पैसा हम क्या करेंगे. ತಾವು ತಿಳಿಸ್ಕೊಡ್ಬೇಕು, ನಮಗೆ ಯಾರ ಹಣದ ಅವಶ್ಯಕತೆ ಇಲ್ಲ, ಹಣ ನಾವೇನ್ ಮಾಡ್ತೀವಿ. तुम भी सुनो दूसरों को भी सुनाओ. ಈ ಚಿತ್ರ ಆದಿ ಚಪಾವ್, ತಾವು ಕೇಳಿ ಇತರರಿಗೂ ತಿಳಿಸಿ. ಈ ಚಿತ್ರಗಳೆಲ್ಲ ಪ್ರಿಂಟ್ ಮಾಡಿಸಿ. इन चित्रों से काम लेना हॉल बनाओ यहाँ ये नॉलेज सुनाई जाए. ಈ ಚಿತ್ರಗಳಿಂದ ಕೆಲಸ ತಗೊಳ್ಳಿ, ಹಾಲ್ ಅನ್ನ ತಯಾರು ಮಾಡಿ ಅದರಿಂದ ಜ್ಞಾನವನ್ನ ತಿಳಿಸಿ. ಬಾಕಿ अब पैसा लेकर क्या करेंगे तुम्हारे ही घर का कल्याण हो. ಬಾಕಿ ನಾವು ಹಣ ತಗೊಂಡು ಏನ್ ಮಾಡೋದು, ನಿಮ್ಮ ಮನೆಯ ಕಲ್ಯಾಣ ಆಗುತ್ತೆ. तुम सिर्फ प्रबंध करो बहुत आकर कहेंगे रचयिता और रचना की नॉलेज तो बड़ी अच्छी है. ತಾವೇ ಪ್ರಬಂಧವನ್ನ ಮಾಡಿ ಬಹಳಷ್ಟು ಜನ ಬಂದು ಅಂತಾರೆ ರಚಯಿತ ಮತ್ತು ರಚನೆಯ ಜ್ಞಾನ ಬಹಳ ಚೆನ್ನಾಗಿದೆ. ये तो मनुष्यों को समझ आनी है. विलायत वाले ये ज्ञान सुनकर बहुत पसंद करें. ಇದೆಲ್ಲ ಮನುಷ್ಯರಿಗೆ ನೀಡಬೇಕು. ಫಾರಿನರ್ಸ್ ಬಂದು ಈ ಜ್ಞಾನವನ್ನ ಬಹಳಷ್ಟು ಇಷ್ಟಪಡ್ತಾರೆ. बहुत खुश होंगे समझेंगे अंबे बाबा के साथ योग लगाई तो विकर्म विनाश हो. ಬಹಳ ಖುಷಿ ಪಡ್ತಾರೆ, ಅನ್ಕೊಂತಾರೆ ನಾವು ತಂದೆಯ ಜೊತೆ ಬುದ್ಧಿಯೋಗವನ್ನ ಜೋಡಿಸಿ ವಿಕರ್ಮಗಳನ್ನ ವಿನಾಶ ಮಾಡಿಕೊಳ್ಳೋಣ. सबको बाबा का परिचय देना समझ जाए ये नॉलेज तो गॉड के सिवाय कोई देना सक. ಎಲ್ಲರಿಗೂ ತಂದೆಯ ಸಂದೇಶವನ್ನ ನೀಡಿ, ಅರ್ಥ ಆಗತ್ತೆ. ಈ ಜ್ಞಾನ ತಂದೆ ಬಿಟ್ಟು ಅಂದ್ರೆ ಭಗವಂತ ಗಾಡ್ ಬಿಟ್ಟು ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. कहते हैं खुदा ने भविष्य स्थापन किया परंतु कैसे आते ये किसको पता नहीं. तुम्हारी बातें सुनकर खुश होंगे और पुरुषार्थ कर योग सीखे. ಹೇಳ್ತಾರೆ ಖುದಾ ಭಗವಂತ ಬಂದು ಭವಿಷ್ಯತ್ ಅಂದ್ರೆ ಸ್ವರ್ಗದ ಸ್ಥಾಪನೆ ಮಾಡಿದ್ರು. ಯಾವ ರೀತಿ ಬರ್ತಾರೆ ಇದರ ಬಗ್ಗೆ ಗೊತ್ತಿಲ್ಲ. ಬುದ್ಧಿಯಲ್ಲಿ ಕೇಳಿರೋದು ಖುಷಿ ಇರುತ್ತೆ, ಮತ್ತೆ ಪುರುಷಾರ್ಥವನ್ನ ಮಾಡಿ ಯೋಗವನ್ನ ಕಲಿಬೇಕಲ್ಲ. तमो प्रधान से सतो प्रधान बनने के लिए पुरुषार्थ करेंगे. सर्विस के लिए तो बहुत ख्याल करने चाहिए. तमो ಪ್ರಧಾನದಿಂದ ಸತೋ ಪ್ರಧಾನ ಆಗಕ್ಕೆ ಪುರುಷಾರ್ಥ ಮಾಡಿ ಸೇವೆಗೋಸ್ಕರ ಬಹಳಷ್ಟು ಆಲೋಚನೆ ಮಾಡಬೇಕಾಗಿದೆ. भारत में हुनर दिखाए तब फिर बाबा बाहर में भी भेजे ये ಮಿಷಿನ್ ಜಾಯ್. ಭಾರತದಲ್ಲಿ ಕಲೆಯನ್ನ ಮಾಡಿ ತೋರಿಸಿದಾಗ ತಂದೆ ಹೊರಗಡೆನೂ ಕಳಿಸ್ತಾರೆ, ಮಿಷನರಿ ಹೋಗುತ್ತಲ್ಲ. अभी तो टाइम पड़ा है नई दुनिया बनने में कोई देरी थोड़ी ही लगता. ಈಗಂತೂ ಸಮಯ ಇದೆ, ಹೊಸ ಪ್ರಪಂಚ ತಯಾರಾಗೋದಕ್ಕೆ ಸಮಯ ಏನಾದರೂ ಬೇಕೇನು. कहाँ में अर्थक्वेक आदि होती है तो 2-3 वर्ष में एकदम नए मकान आदि बना देते. ಎಲ್ಲಾದ್ರೂ ಭೂಕಂಪ ಆದರೆ 2-3 ವರ್ಷದಲ್ಲೇ ಏಕ್ದಮ್ ಹೊಸ ಮನೆಗಳನ್ನ ನಿಲ್ಲಿಸ್ಬಿಡ್ತಾರೆ. कारीगर बहुत हो सामान सारा तैयार हो फिर बनाने में देरी थोड़ी ही लगती. ಕೆಲಸ ಮಾಡೋರು ಬಹಳಷ್ಟು ಜನ ಇದ್ದು ಬಹಳಷ್ಟು ಸಾಧನೆಗಳು ವಸ್ತುಗಳಿದ್ದಾಗ ತಯಾರು ಮಾಡೋದಕ್ಕೆ ಏನಾದರೂ ಸಮಯ ಬೇಕಾ. विलायत में मकान कैसे बनाते मिनट मोटर तो स्वर्ग में कितना जल्दी बनते हो. ವಿದೇಶದಲ್ಲಿ ಯಾವ ರೀತಿ ಮನೆ ತಯಾರು ಮಾಡ್ಬೋದು, ಅದಕ್ಕೆ ಬಾಬಾ ಅಂತಾರೆ ಮಿನಿಟ್ ಮೋಟರ್ ಅಂದ್ರೆ ಬಹಳ ಬೇಗ. ಸ್ವರ್ಗದಲ್ಲೂ ಎಷ್ಟೆಷ್ಟು ಬೇಗ ತಯಾರು ಮಾಡ್ತಾರೆ. सोना चांदी आदि बहुत तुमको मिलेगा. कहानियों से तुम सोना चांदी हीरे ले आते हो, हुनर तो सब सीख रहे हैं.
ಚಿನ್ನ ಬೆಳ್ಳಿ ಬಹಳಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಖನಿಜಗಳಲ್ಲಿ ಹೋಗಿ ಚಿನ್ನವನ್ನ ವಜ್ರಗಳನ್ನ ತಾವು ತಗೊಂಡ್ಬರ್ತೀರ. ಕಲೆಯನ್ನ ಕಲಿತಾ ಇದ್ದಾರೆ. साइंस का कितना गमन चल रहा है, ये साइंस फिर वहां काम में आएगा. ಸೈನ್ಸಿನ ತೋರ್ಪಡಿಕೆ ಎಷ್ಟು ನಡೀತಾ ಇದೆ, ಈ ಒಂದು ಸೈನ್ಸ್ ಮತ್ತೆ ಅಲ್ಲಿ ಕೆಲಸಕ್ಕೆ ಬರುತ್ತೆ. ಯಹ ಸೀಖನೆ ವಾಲೆ ಫಿರ್ ದೂಸರೆ ಜನ್ಮ ಮೇ ವಹಾ ಲೇ ಯೇ ಕಾಮ್ ಲಾಯೆಂಗೆ. ಇಲ್ಲೂ ಯಾರು ಕರೀತಾರೆ ಅವರು ಮತ್ತೊಂದು ಜನ್ಮದಲ್ಲಿ ಅಲ್ಲಿ ಹೋಗಿ ಅದನ್ನ ಉಪಯೋಗಿಸ್ತಾರೆ. ಓ ಸಮಯ ತೋ ಸಾರಿ ದುನಿಯಾ ನಯಾ ಹೋ ಜಾಯೇಗಾ, ರಾವಣ ರಾಜ್ ಖತಮ್ ಹೋ ಜಾಯೇಗಾ. ಆ ಸಮಯದಲ್ಲಿ ಇಡೀ ಪ್ರಪಂಚ ಹೊಸದಾಗ್ಬಿಡತ್ತೆ, ರಾವಣ ರಾಜ್ಯ ಸಮಾಪ್ತಿ ಆಗ್ಬಿಡತ್ತೆ. पांच तत्व भी कायदे मुजीब सर्विस में रहते, ಸ್ವರ್ಗ ಬನ್ ಜಾತ. 5 ತತ್ವಗಳು ನಿಯಮದ ಅನುಸಾರ ಸೇವೆಯಲ್ಲಿ ಇರುತ್ತೆ, ಸ್ವರ್ಗ ಆಗ್ಬಿಡುತ್ತೆ. वहां कोई ऐसे उपद्रव नहीं होता, रावण राज्य नहीं, सब सतो प्रधान. ಅಲ್ಲಿ ಯಾವುದೇ ಪ್ರಕಾರದ ಉಪದ್ರವ ಇರೋದಿಲ್ಲ, ರಾವಣ ರಾಜ್ಯ ಇಲ್ಲ, ಎಲ್ಲನೂ ಸತೋ ಪ್ರಧಾನ ಆಗುತ್ತೆ. सबसे अच्छी बात कि तुम बच्चों का बाप से बहुत लव रहना चाहिए. बाप खजाना देते हैं ना. ಎಲ್ಲದಕ್ಕಿಂತ ಬಹಳ ಮೂಲ್ಯವಾದ ಸುಂದರವಾದ ಮಾತು, ತಮ್ಮ ಮಕ್ಕಳಿಗೆ ತಂದೆಯ ಜೊತೆ ಬಹಳಷ್ಟು ಪ್ರೀತಿ ಇರಬೇಕು. ತಂದೆ ಖಜಾನೆಯನ್ನು ಕೊಡ್ತಿದ್ದಾರಲ್ಲ, उसको धारण कर औरों को दूसरों को दान देना, जितना दान देंगे उतना इकट्ठा होता जाए. ಅದನ್ನ ಧಾರಣೆ ಮಾಡಿ ಮತ್ತೊಬ್ಬರಿಗೆ ದಾನವನ್ನ ನೀಡ್ತಾ ಹೋಗಿ. ಎಷ್ಟು ದಾನ ಮಾಡ್ತೀರಾ ಅಷ್ಟು ಮತ್ತೆ ಸೇರ್ತಾ ಇರುತ್ತೆ. ಸರ್ವಿಸ್ नहीं करेंगे तो धारणा कैसे होंगी, ಸರ್ವಿಸ್ ಮೇ ಬುದ್ಧಿ ಚಲ್ನಿ चाहिए. ಸೇವೆ ಮಾಡಿಲ್ಲ ಅಂದ್ರೆ ಯಾವ ರೀತಿ ಧಾರಣೆ ಆಗುತ್ತೆ, ಸೇವೆಯಲ್ಲಿ ಬುದ್ಧಿ ನಡೀತಾ ಇರಬೇಕು. सर्विस तो बहुत देर हो सकती, दिन प्रतिदिन उन्नति को पाना, अपनी भी उन्नति कर. ಸರ್ವಿಸ್ ಅಂತೂ ಬಹಳಷ್ಟು ಆಗ್ಬೋದಾಗಿದೆ. ದಿನ ಪ್ರತಿದಿನ ತಮ್ಮ ಉನ್ನತಿಯನ್ನ ಪಡಿಬೇಕು, ತಮ್ಮ ಉನ್ನತಿಯನ್ನ ಮಾಡಲೇಬೇಕು. ಅಚ್ಚ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी मात पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, सदा रूहानी सेवा में तत्पर रहना, ज्ञान दान करके खुशी में नाचना है, खुद धारण कर दूसरों को धारण करनी. ಸದಾ ಆತ್ಮಿಕ ಸೇವೆಯಲ್ಲೇ ತತ್ಪರರಾಗಿರಬೇಕು. ಜ್ಞಾನ ಧನವನ್ನ ದಾನ ಮಾಡಿ ಖುಷಿಯಲ್ಲಿ ನೃತ್ಯ ಮಾಡ್ತಾ ಇರಬೇಕು. ಸ್ವಯಂ ಧಾರಣೆ ಮಾಡಿ ಇತರರಿಗೂ ಧಾರಣೆಯನ್ನ ಮಾಡಿಸಬೇಕಾಗಿದೆ. ಎರಡನೇದು, बाप जो ज्ञान का खजाना देते उससे अपनी झोली भरनी. ತಂದೆ ಏನು ಜ್ಞಾನದ ಖಜಾನೆಯನ್ನ ನೀಡ್ತಾರೆ, ಇದರಿಂದ ತಮ್ಮ ಜೋಳಿಗೆಯನ್ನ ತುಂಬಿಸ್ಕೋಬೇಕು. ನೋಟ್ಸ್ ಲೇನೆ ಹೇ ಫಿರ್ ಟಾಪಿಕ್ ಪರ್ ಸಮಜಾನಾ ಹೈ. ನೋಟ್ಸ್ ಅನ್ನ ಪಡಿಬೇಕು ಮತ್ತೆ ಟಾಪಿಕ್ಸ್ ಮೇಲೆ ತಿಳಿಸಬೇಕಾಗಿದೆ. ಜ್ಞಾನ ಧನ ಕಾ ದಾನ್ ಕರ್ನೆ ಕೆ ಲಿಯೆ ಉಚಲ್ತೆ ರಹನ. ಜ್ಞಾನ ಧನದ ಧಾರಣೆಯನ್ನ ಮಾಡಕ್ಕೋಸ್ಕರ ನಾವು ಕುಣಿತಾ ಇರಬೇಕು. वरदान, सत्यता की महानता द्वारा सदा खुशी के झूले में झूलने वाले ಅಥಾರಿಟಿ ಸ್ವರೂಪ ಭವ. ಸತ್ಯತೆಯ ಮಹಾನತೆಯ ಮುಖಾಂತರ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುವಂತವರು ಅಥಾರಿಟಿ ಸ್ವರೂಪ ಭವ. सत्यता की अथॉरिटी स्वरूप बच्चों का गायन है, सच तो बिटो नच. सच की नाव हिलेंगी लेकिन डूब नहीं सकती. ಸತ್ಯತೆಯ ಅಥಾರಿಟಿ ಸ್ವರೂಪ ಮಕ್ಕಳ ಗಾಯನ ಆಗಿದೆ. ಸತ್ಯವಾದವರು ಕುಣಿತಾ ಇರ್ತಾರೆ, ಅಂದ್ರೆ ನೃತ್ಯ ಮಾಡ್ತಿರ್ತಾರೆ. ಸತ್ಯವಾದ ಅಡಗು ಹಲ್ಲಾಡತ್ತೆ, ಆದ್ರೆ ಮುಳುಗೋದಿಲ್ಲ. आपको भी कोई कितना भी हिलाने की कोशिश करे लेकिन आप सत्यता की महानता से और ये ಖುಷಿ के झूले में झूलते रहो. ತಮ್ಮನ್ನ ಯಾರು ಎಷ್ಟೇ ಬೇಕಾದರೂ ಅಲಗಾಡಿಸ್ಲಿ, ಪ್ರಯತ್ನ ಪಡ್ಲಿ, ಆದರೆ ತಾವು ಸತ್ಯತೆಯ ಮಹಾನತೆಯಿಂದ ಮತ್ತು ಖುಷಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇರಿ. वो आपको नहीं हिलाते लेकिन झूले में हिलाते. ಅವರು ನಿಮ್ಮನ್ನ ಅಲ್ಲಾಡಿಸ್ತಿಲ್ಲ, ಉಯ್ಯಾಲೆಯಲ್ಲಿ ತೂಗ್ತಿದ್ದಾರೆ. ये हिलाना नहीं लेकिन झुलाना है, इसलिए आप उन्हें
ಧನ್ಯವಾದ ದೋ ಕಿ ಆಪ್ ಜುಲಾವೋ ಔರ್ ಹಮ್ ಬಾಬಾ ಕೆ ಸಾಥ್ ಜುಲ್. ಅವರು ಅಲಗಾಡಿಸ್ತಿಲ್ಲ, ಉಯ್ಯಾಲೆಯಲ್ಲಿ ತೂಗ್ತಿದ್ದಾರೆ. ಅದಕ್ಕೆ ತಾವು ಅವರಿಗೆ ಧನ್ಯವಾದವನ್ನ ನೀಡಿ ತಾವು ತೂಗಿಸಿದ್ರಿ, ನಾವು ಬಾಬೋರ ಜೊತೆ ಉಯ್ಯಾಲೆಯಲ್ಲಿ ತೂಗ್ತಿದ್ದೀವಿ. ಸ್ಲೋಗನ್ ಆಗಿದೆ. सर्व शक्तियों की लाइट सदा साथ रहे तो माया समीप आ नहीं सकती. ಸರ್ವ ಶಕ್ತಿಯ ಬೆಳಕು ಸದಾ ಜೊತೆಯಲ್ಲಿದ್ದಾಗ ಮಾಯೆ ಸಮೀಪದಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಇಶಾರೆ. ಏಕತಾ और विश्वास की विशेषता द्वारा सफलता संपन्न भव. ಏಕತೆ ಮತ್ತೆ ವಿಶ್ವಾಸದ ವಿಶೇಷತೆಯ ಮುಖಾಂತರ ಸಫಲತಾ ಸಂಪನ್ನರಾಗಿ. ಏಕತಾ, ಸ್ವಚ್ಛತಾ, ಮಹೀನತಾ, मधुरता, मन, वाणी, कर्म में महानता, ये 5 बातें एक एक के हर कदम में नजर आए तो बाबा की प्रत्यक्षता सहज हो जाएगी. ಏಕತೆ, ಸ್ವಚ್ಛತೆ, ಮಹೀನತೆ, ಮಧುರತೆ ಮತ್ತೆ ಮನಸ, ವಾಚ, ಕರ್ಮದಲ್ಲಿ ಮಹಾನತೆ. ಈ 5 ಮಾತುಗಳು ಒಬ್ಬೊಬ್ಬರ ಪ್ರತಿ ಹೆಜ್ಜೆಯಲ್ಲೂ ಕಾಣಿಸ್ಕೊಂಡಾಗ ಬಾಬೂರ ಪ್ರತ್ಯಕ್ಷತೆ ಸಹಜ ಆಗತ್ತೆ. अभी तक संस्कारों में जो भिन्नता दिखाई देते उसे एकता में लाना. ಇಲ್ಲಿಯವರೆಗೂ ಸಂಸ್ಕಾರದಲ್ಲಿ ಏನು ಭಿನ್ನತೆ ಕಾಣಿಸ್ತಿದೆ ಅದನ್ನ ಏಕತೆಯಲ್ಲಿ ತನ್ನಿ. ಏಕತಾ के लिए एक दो की राय को रिकॉर्ड दो, हाँ जी करके अपना विचार अवश्य दो. फिर एकता के बंधन में बंध जाओ, यही एकता सफलता का साथ. ಏಕತೆಗೋಸ್ಕರ ಒಬ್ಬರು ಇನ್ನೊಬ್ಬರ ವಿಷಯಕ್ಕೆ ಗೌರವವನ್ನು ಕೊಡಿ, ಸರಿಯನ್ನೇ ಅವರ ವಿಚಾರ ತಕೊಳ್ಳಿ, ನಿಮ್ಮ ವಿಚಾರವನ್ನ ಕೊಡಿ. ಮತ್ತೆ ಏಕತೆಯ ಬಂಧನದಲ್ಲಿ ಬಂಧಿತರಾಗಿ. ಇದೇ ಏಕತೆಯ ಸಫಲತೆಯ ಸಾಧನವಾಗಿದೆ. ಓಂ ಶಾಂತಿ. ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ. ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಞಾನವು ನೀನೆ, ಮೌನವು ನೀನೆ, ಜ್ಞಾನವು ನೀನೆ, ಮೌನವು ನೀನೆ. ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ.
ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಕಂದನು ನಾನು, ತಂದೆಯು ನೀನೇ, ಕಂದನು ನಾನು, ತಂದೆಯು ನೀನೇ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಬದುಕಲಿ ತಂದೆ, ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ. ಅಮಿತ ಪ್ರೇಮದಿ ಕುಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ. ನಿನಗಿಂತಲೂ ಎನ್ನ ಮುಂದೆ ಇರಿಸಿದೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ, ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಪಡೆದ ನಾನು ಸಕಲವ ಪಡೆದೆ, ನಿನ್ನೊಲುಮೆಯ ಪಡೆದು ಸೌಭಾಗ್ಯಶಾಲಿಯಾದೆ. ನಿನ್ನ ಕರುಣಾಮೃತದ
ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ. ರಾಜಯೋಗದಿ ಅರಿ ನಿನ್ನ ತಂದೆಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ದೇಹದಿ ದೂರದ ಆತ್ಮನಿನಾಗು. ತಂದೆಯ ಪ್ರೀತಿಯ ಕಂದನಿನಾಗು. ದೇಹದಿ ದೂರದ ಆತ್ಮನಿನಾಗು. ತಂದೆಯ ಪ್ರೀತಿಯ ಕಂದನಿನಾಗು. ದಿವ್ಯ ಗುಣಗಳ ಧಾರಣೆ ಮಾಡು. ನಿರಂತರ
ಯೋಗಿಯು ನೀನಾಗು. ದಿವ್ಯ ಗುಣಗಳ ಧಾರಣೆ ಮಾಡು, ನಿರಂತರ ಯೋಗಿಯು ನೀನಾಗು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸೋ ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸೋ ಜ್ಯೋತಿಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. शिव परमात्मा, परं ज्योति शिव परमात्मा. ज्ञान सागरा परमात्मा, ज्ञान सागरा परमात्मा. शांति सागरा परमात्मा, शांति सागरा परमात्मा. परमपिता शिव परमात्मा, परमपिता शिव परमात्मा. परं ज्योति शिव परमात्मा, परं ज्योति शिव परमात्मा. सद्गुरु शिक्षक बाबा नीनु, सद्गुरु शिक्षक बाबा नीनु. बालक नानु पालक नीनु, बालक नानु पालक नीनु. सद्गुरु शिक्षक बाबा नीनु, ಮೂರು ಲೋಕಗಳ ಒಡೆಯನು ನೀನು, ಮೂರು ಲೋಕಗಳ ಒಡೆಯನು ನೀನು. ಪತಿತನು ನಾನು ಪಾವನ ನೀನು, ಪತಿತನು ನಾನು ಪಾವನ ನೀನು. परमपिता शिव परमात्मा, परं ज्योति शिव परमात्मा. ज्ञान सागरा परमात्मा, शांति सागरा परमात्मा. परमपिता शिव परमात्मा, परं ज्योति शिव परमात्मा. रक्षकरिಗೆಲ್ಲ रक्ष
ಮೂಲವು ನೀನು, ಬಂಧುವು ನೀನು, ಸಿಂಧುವು ನೀನು, ಬಂಧುವು ನೀನು, ಸಿಂಧುವು ನೀನು. परमपिता शिव परमात्मा, परञ्ज्योति शिव परमात्मा, ज्ञानसागरा परमात्मा, शान्तिसागरा परमात्मा, परमपिता शिव परमात्मा, परञ्ज्योति शिव परमात्मा. सकल संबंध संसार नीनु, सुखकर शुभकर बाबा नीनु, सकल संबंध संसार ನೀನು, ಸುಖಕರ ಶುಭಕರ ಬಾಬಾ ನೀನು. सकल संबंध संसार नीनु, सुखकर शुभकर बाबा ನೀನು, ತಂದಿಹೆ ವರಗಳ ಮಾಲೆಯ ನೀನು, ತಂದಿಹೆ ವರಗಳ ಮಾಲೆಯ ನೀನು, ಮಂಗಳಕರ ವರದಾನಿಯು ನೀನು, ಮಂಗಳಕರ ವರದಾನಿಯು ನೀನು. परमपिता शिव परमात्मा, परञ्ज्योति शिव परमात्मा, परमपिता शिव परमात्मा, परञ्ज्योति शिव परमात्मा, ज्ञानसागरा परमात्मा, शान्तिसागरा परमात्मा, ज्ञानसागरा परमात्मा, शान्तिसागरा परमात्मा, परमपिता शिव परमात्मा, परञ्ज्योति शिव परमात्मा.